ಜೊತೆಗೆ ನೀವು ಈ ಯೂತ್ಸ್ ಇನಿಷಿಯೇಟಿವ್ ತಗೊಂಡಿದಾರಲ್ಲ, ಇದ್ರ ಬಗ್ಗೆ ನೀವೇನ್ ಹೇಳ್ತೀವಿ? ಇನ್ನೂ ಅಷ್ಟು ಜನ ನನ್ನ ಉದ್ದೇಶನೇ ಅದು. ಹೇಳಿದ್ರಲ್ಲ ನೀವು ಯೂತ್ಸ್ ಇನಿಷಿಯೇಟಿವ್ ತಗೊಂಡಿದ್ದಾರೆ ಅಂತ, ನನ್ನ ಉದ್ದೇಶನೇ ಅದು. ಅವ್ರು ಬರ್ಬೇಕು ಮುಂದಕ್ಕೆ. ಯಾಕೆಂದ್ರೆ ಇವತ್ತಿನ ದಿನ ಯೂತ್ಸ್ ನಮ್ಮ ದೇಶದ 60% ಪಾಪ್ಯುಲೇಷನ್ಸ್ ಯೂತ್ಸ್ ಇದಾರೆ ಇವತ್ತಿನ ನಮ್ಮ ದೇಶದಲ್ಲಿ. ಅದಕ್ಕೋಸ್ಕರ ಯೂತ್ಸ್ ಮುಂದೆ ಬಂದಷ್ಟು, ಈಗ ನಿಮ್ಮ ಪ್ರಕಾರ ಈಗ ಏನ್ ನೀವು ಕಂಟೆಸ್ಟ್ ಮಾಡ್ತೀರಿ ಯೂತ್ಸ್ ಇಂದಾನೆ, ನಿಮ್ಮ ವೋಟ್ಸ್ ಅಲ್ಲಿ ನಿಮ್ ಟಾರ್ಗೆಟ್ಸ್ ಅಲ್ಲಿ ಯೂತ್ ಕಡೆನಾ ಈಗ? ಹೌದು. ಈಗ ಬರೀ ಬಾವುಟ ಹಂಚಕ್ಕೆ, ಪಟಾಕಿ ಹೊಡೆಯಕ್ಕೆ, ಶಾಮೇಲ್ ಹಾಕಕ್ಕೆ, ಮೈಕ್ ಹಿಡ್ಕೊಂಡ್ ಸಾರಕ್ಕೆ ಹುಡುಗರುಗಳು ಬೇಕು. ಹೊರಗಡೆಯವರು, ನಮ್ಮ ಮನೆಯವ್ರು ಬೇಡ. ಅಧಿಕಾರಕ್ಕೆ ನಮ್ಮ ಮನೆಯವ್ರು ಬೇಕು. ಅಂದ್ರೆ ರಾಜಕಾರಣ ಆಗ್ಬಿಟ್ಟಿದೆ ಇವಾಗ. ಅದು ಬದಲಾಗ್ಬೇಕು ಅಂತಂದ್ರೆ ಪ್ರತಿ ಮನೆಯಲ್ಲಿ ಒಬ್ಬ ಯುವಕ ಬಂದು ನಿಂತ್ಕೋಬೇಕು. ನಾನ್ಯಾಕೆ ನಿನ್ ಶಾಮೇಲ ಕಡೆ ಬರ್ಬೇಕು, ನನ್ನೆಲ್ಲ ವಿಚಾರ ಐತೆ, ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋ ಮನೋಭಾವ ಪ್ರತಿಯೊಬ್ಬರು ಕೊಡ್ಬೇಕು. ನನ್ನ ಉದ್ದೇಶ ಅದಲ್ವಾ? ಶ್ರೀಮಂತರಿಗೆ ಸಿಗುವ ಎಲ್ಲಾ ಸೌಕರ್ಯಗಳು ಬಡವರಿಗೆ ಸಿಗ್ಬೇಕು ಅಂದ್ರೆ ಅದ್ರ ಮುಖ್ಯನೇ ಅದು.